ನಮಸ್ಕಾರ ಸ್ನೇಹಿತರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಆಮೇಲೆ ಎಲ್ಲಿ ಪ್ರತಿಭಟನೆ ಮಾಡ್ತಾರೆ ನೋಡ್ರಿ, ಇವರೆಲ್ಲ ಕೋಮುವಾದಿ ಕೋಮುಗಲಭೆ ಅಂಥೇಳಿ. ಇವ್ರಿಗೆಲ್ಲರಿಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಈ ಓಲ್ಡ್ ನಮ್ಮ ಅಣ್ಣವರು ರಾಜ್ಕುಮಾರ್ ಅಂಥೇಳಿ ಅದಾರಲ್ಲ, ಅವರು ಫಿಲ್ಮ್ ಇವ್ರಿಗೆ ತೋರಿಸ್ಬೇಕು. ಇವ್ರಿಗೆಲ್ಲರಿಗೂ ಒಂದು ಟಾಕೀಸ್ ಒಳಗೆಲ್ಲ ಕೂಡಿ ಹಾಕ್ಬೇಕು. ಆ 3 ತಾಸು ಒಳಗೆ ಅವ ಪಿಕ್ಚರ್ ತೋರಿಸ್ಬೇಕು. ರಾಜ್ಕುಮಾರು ಎಲ್ಲ ಓಲ್ಡ್ ಪಿಕ್ಚರ್ ಅದು ನೋಡ್ರಿ, ಏನು ಪಿಕ್ಚರ್ ಅದು ರೀ. ಅದ್ರಾಗ ಸಂದೇಶ ಹೆಂಗೆ ಅದು, ನಮ್ಮ ಮನಿತನ ಒಳಗೆ ನಾವು ಹೆಂಗೆ ನಡಿಬೇಕು, ನಾವು ಹೆಂಗೆ ದುಡಿಬೇಕು, ದುಡ್ದವಂಗೆ ಏನು ಮರ್ಯಾದೆ ಐತಿ, ದುಡಿಲಾರ್ದವಂಗೆ ಏನು ಮರ್ಯಾದೆ ಐತಿ, ನಡ್ಕೊಂತ ಹೋಗೋಂಗೆ ಏನು ಮರ್ಯಾದೆ ಐತಿ, ಕಾರ್ನ್ಯಾಗ ಹೋಗೋಂಗೆ ಏನು ಮರ್ಯಾದೆ ಐತಿ, ಎಲ್ಲ ಹೇಳ್ಕೊಟ್ರು ಅವರು. ಯಾವಾಗ 1980 1985 ನಾವು ಇನ್ನೂ ಹುಟ್ಟಿದ್ದಿಲ್ಲ. ಅವಾಗ ಎಲ್ಲ ಆ ಪಿಕ್ಚರ್, ಆ ಡೈರೆಕ್ಟ್ರ್ ಯಾರು ಅದಾರೋ, ಅವ್ರು ಅದಾರೋ ಇಲ್ಲೂ ಗೊತ್ತಿಲ್ಲ ಪಾಪ. ಅವ್ರಿಗೆ ಎಲ್ಲರಿಗೂ ನನ್ನ ಇಂಥ ದೊಡ್ಡ ನಮಸ್ಕಾರ. ಇಂಥ ಮೆಸೇಜ್ ಕೊಟ್ರಂದ್ರೆ ಇಂಥ ಚಲೋ ಮೆಸೇಜ್ ಅದು ಅವ್ರ. ರಾಜ್ಕುಮಾರ್ ಪಿಕ್ಚರ್ ಆಗಲಿ, ವಿಷ್ಣುವರ್ಧನ್ ಪಿಕ್ಚರ್ ಆಗಲಿ, ಅಂಬರೀಷ್ ಅವ್ರದ್ದು ಹಳೆ ಪಿಕ್ಚರ್. ಈಗೆಲ್ಲ ಆದವ್ರು ಇವೆಲ್ಲ ಬರೀ ಕುಣಿದ್ಯಾಡು. ಏನು ಸಮಾಜನ ಹಂಗಾಗಿಬಿಟ್ಟಿತ್ತು, ಅವರು ಹಂಗೆ ತೆಗಿತಾರೆ ಪಾಪ ಪಿಕ್ಚರ್. ಅವ್ರು ಏನು ಮಾಡ್ಬೇಕು ಮತ್ತು ಈಗ ಜನ ಹೆಂಗೆ ಕೇಳ್ತಾರೆ ಹಂಗೆ ತೆಗಿತಾರೆ. ಅದೇ ನಾ ಏನಂತೀನಿ, ಆ ರಾಜ್ಕುಮಾರ್ ಅವ್ರ ಪಿಕ್ಚರ್ ನೋಡ್ರಿ, ಹಳೆ ಪಿಕ್ಚರ್, ಹಳೆ ಆ್ಯಕ್ಟ್ರಸ್ ಅಲ್ಲ ಅವ್ರ ಪಿಕ್ಚರ್ ನೋಡ್ರಿ, ಭಾಳ ಅಂದ್ರೆ ಭಾಳ ಚಲೋದು. ಆ ಪಿಕ್ಚರ್ ನೋಡಿದ್ರಿ ಅಂದ್ರೆ ನಾವು ಯಾರು ಉಸಾಬರಿಕೆ ಹೋಗಿಲ್ಲ. ನಮ್ಮದು ದುಡಿಮೆನ, ನಮ್ಮದು ಮನಿಯೇನು, ನಮ್ಮದು ಊಟನ, ನಮ್ಮದು ಮಕ್ಕೊಳೋದು, ಕಣ್ ತುಂಬ ನಿದ್ದೆ, ಹೊಟ್ಟೆ ತುಂಬ ಊಟ, ಇಷ್ಟಿದ್ರೆ ಸಾಕು. ಆ ಪಿಕ್ಚರ್ನ ಅರ್ಥ ಇಷ್ಟದು ಸ್ನೇಹಿತರೆ. ಹೋಗಿ ನೋಡಿ. ಇಲ್ಲ ಭಾಳದು ಪಿಕ್ಚರ್ ಹೆಸರು ಹೇಳ್ಕೊಂಡು ಕುಂದ್ರಕ್ಕೆ ಆಗಂಗಿಲ್ಲ, ಭಾಳದು. ನಿಮ್ಗೆ ಯಾವ್ಯಾವ್ದು ಚಲೋ ಐತಿ ಬೇಕಂದ್ರೆ ಕಮೆಂಟ್ ಮಾಡಿ. ನಾನು ನೋಡಿದ್ದೀನಿ, ಆಲ್ಮೋಸ್ಟ್ ನೋಡಿರ್ತೀನಿ. ಯಾಕಂದ್ರೆ ನಾವು ಡ್ರೈವಿಂಗ್ ಮಾಡ್ತಿರ್ತೀವಲ್ಲ, ದಿನ ಒಂದೊಂದು ಪಿಕ್ಚರ್ ನೋಡ್ಕೊಂಡು ಹೋಗಿರ್ತೀವಿ. ಆ ಪ್ರಕಾರ ಆರಾಮದೀವಿ. ಮತ್ತೇನಿಲ್ಲ ಸ್ನೇಹಿತರೆ, ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.